ಇನ್ನು ಬಿಜೆಪಿ ನಾಯಕರ ವಿವಾದಗಳಿಂದ ದಳಪತಿಗಳು ದೂರ ಉಳಿದಿದ್ದಾರೆ, ಅಂತರ ಕಾಯ್ದುಕೊಂಡಿದ್ದಾರೆ. ಎನ್ ರವಿಕುಮಾರ್ ಅವಹೇಳನಕಾರಿ ಹೇಳಿಕೆಯ ಬಗ್ಗೆ ದಳ ಮೌನ ವಹಿಸಿತ್ತು. ಹತ್ಯೆ ಕೇಸ್ನಲ್ಲಿ ಭೈರತಿ ಹೆಸರು ತಳ್ಳಿಹಾಕೊಂಡಿದೆ. ಈ ವಿಚಾರಕ್ಕೂ ಸೈಲೆಂಟ್ ಆಗಿದ್ದಾರೆ, ಮಾತಾಡ್ತಾ ಇಲ್ಲ. ಎರಡು ಘಟನೆಗಳ ಬಗ್ಗೆ ಯಾವ ಟೀಕೆಯನ್ನು ಮಾಡಿಲ್ಲ ಜೆಡಿಎಸ್ ನಾಯಕರು. ಎರಡೂ ಕೇಸ್ಗಳಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಮೈತ್ರಿ ಧರ್ಮ ಅಂದ್ರೆ ಏನು? ಬಿಜೆಪಿ ಜೆಡಿಎಸ್ನ ಮಧ್ಯೆ ಮೈತ್ರಿ ಆಗಿದೆ. ಮೈತ್ರಿ ಧರ್ಮ ಎರಡೂ ಪಕ್ಷದವ್ರನ್ನ ಡಿಪೆಂಡ್ ಮಾಡ್ಕೊಳ್ಬೇಕು. ಕಷ್ಟದಲ್ಲೂ ಇರಬೇಕು, ಸುಖದಲ್ಲೂ ಇರಬೇಕು. ಆದರೆ ಇಲ್ಲಿ ಜೆಡಿಎಸ್ ಬಿಜೆಪಿಯ ದುಃಖದಲ್ಲಿಲ್ಲ, ದೂರ ಉಳ್ಕೊಂಡಿದೆ. ಈ ಹಿಂದೆ ಎನ್ ರವಿಕುಮಾರ್ ಅವರ ಬಗ್ಗೆ ಆರೋಪ ಕೇಳಿ ಬಂದಿತ್ತು, ಅವಾಚ್ಯವಾಗಿ ಮಾತಾಡಿದ್ದಾರೆ ಅಂತ. ಆಗಲೂ ಕೂಡ ಜೆಡಿಎಸ್ನ ಯಾವೊಬ್ಬ ನಾಯಕರು ಮಾತಾಡಿರಲಿಲ್ಲ. ಇದರ ಜೊತೆಗೆ ಈಗ ಭೈರತಿ ಬಸವರಾಜ್ ಈ ಬಗ್ಗೆನೂ ಮಾತಾಡ್ತಾ ಇಲ್ಲ. ಹಾಗಾದರೆ ಮೈತ್ರಿ ಧರ್ಮದ ಪಾಲನೆ ಆಗ್ತಾ ಇಲ್ವಾ? ಸುಖದಲ್ಲಿ ಮಾತ್ರ, ದುಃಖದಲ್ಲಿ ನಾವು ಇಲ್ಲ ಅಂತನ? ಯಾರೊಬ್ಬರು ಮಾತಾಡ್ತಾ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇಲ್ಲ, ಕುಮಾರಸ್ವಾಮಿ ಅವರು ಮಾತಾಡ್ತಾ ಇಲ್ಲ, ಒಬ್ಬರು ಮಾತಾಡ್ತಾ ಇಲ್ಲ. ಯಾಕೆ ಹೀಗೆ? ಮೈತ್ರಿ ಧರ್ಮದ ಪಾಲನೆ ಆಗ್ತಾ ಇಲ್ಲ. ಮೈತ್ರಿ ಪಕ್ಷವಾದ ಬಿಜೆಪಿ ನಾಯಕರ ವಿವಾದಗಳಿಂದ ಜೆಡಿಎಸ್ ದೂರ ಉಳ್ಕೊಂಡಿದೆ. ಎಲ್ಲಾದರೂ ಈ ವಿವಾದದಲ್ಲಿ ನಾವು ತಗಲಾಕೊಂಡ್ಬಿಟ್ರೆ ನಮಗೇ ಕಷ್ಟ ಅಂತಿದ್ದಾರೆ ಅಂತ ಅನ್ಸುತ್ತೆ. ಮಂಜುನಾಥ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಮೈತ್ರಿ ಧರ್ಮ ಅಂದ್ರೆ ಏನು? ಕಷ್ಟದಲ್ಲೂ ಇರಬೇಕು, ಸುಖದಲ್ಲೂ ಇರಬೇಕು. ಆದರೆ ಇಲ್ಲಿ ಜೆಡಿಎಸ್ ಕಷ್ಟದಲ್ಲಿ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ, ಯಾಕಾಗಿ ಅಂತ? ವಾಸುದೇವ್, ಜೆಡಿಎಸ್ ನಾಯಕರು ಒಂದಷ್ಟು ಮೌನಕ್ಕೆ ಶರಣಾಗಿದ್ದಾರೆ. ಪ್ರಮುಖವಾಗಿ ಏನು ಬಿಜೆಪಿ ನಾಯಕರ ವಿವಾದಾತ್ಮಕ ಪ್ರಕರಣಗಳೇನಿದೆ ಅದರಲ್ಲೂ ಕೂಡ ಏನು ಬಿಜೆಪಿ MLC ಆಗಿರುವಂತಹ ರವಿಕುಮಾರ್ ಅವರು CSಗೆ ಅವಹೇಳನಕಾರಿ ಪದ ಬಳಕೆ ಮಾಡಿದ್ರು, ಆ ಒಂದು ಪ್ರಕರಣ ಆಗಿರ್ಬೋದು. ಜೊತೆಗೆ ಏನು ವಿಕ್ಲು ಶಿವು ಒಂದು ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಭೈರತಿ ಬಸವರಾಜ್ ಪ್ರಕರಣದಲ್ಲಿ ಜೆಡಿಎಸ್ ಮೌನಕ್ಕೆ ಶರಣಾಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಜೆಡಿಎಸ್ಗೆ ಒಂದು ವೇಳೆ ನಾವು ಟೀಕೆ ಮಾಡಿದ್ರೆ ಅದು ಮೈತ್ರಿ ಪಕ್ಷದಲ್ಲಿ ಗೊಂದಲ ಆಗುತ್ತೆ, ಇನ್ನೊಂದ್ ಕಡೆ ಏನು ಕಾಂಗ್ರೆಸ್ಗೂ ಲಾಭ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಆದ್ರೆ ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ಕೂಡ ನಾಳೆ ಇದನ್ನ ರಾಜಕೀಯ ಅಸ್ತ್ರವಾಗಿ ಬಳಸ್ಕೋಬಹುದು ಅನ್ನೋದು ಜೆಡಿಎಸ್ ನಾಯಕರ ಲೆಕ್ಕಾಚಾರ ಆಗಿರುವಂತದ್ದು. ಈ ಒಂದು ವಿಚಾರಗಳೇನಿದೆ, ಈ ಎರಡು ಘಟನೆಗಳೇನಿದೆ, ಈ ಘಟನೆಯಲ್ಲಿ ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರಿಗಾಗಿರ್ಲಿ ಅಥವಾ ಜೆಡಿಎಸ್ ನಾಯಕರಿಗೆ ಒಂದಷ್ಟು ಬೇಸರ ಇದೆ. ಈ ಒಂದು ವಿವಾದಾತ್ಮಕ ಘಟನೆಗಳಿಂದ ಜೆಡಿಎಸ್ ಮತ್ತೆ ಮೈತ್ರಿ ಬಿಜೆಪಿ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಿದೆ. ಆದ್ರೆ ಇದನ್ನ ಹೊರಗಡೆ ಹಾಕಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕ ಲಾಭ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಯಾವುದೇ ರೀತಿಯ ಟೀಕೆ ಮಾಡೋದಾಗ್ಲಿ ಅಥವಾ ಸಮರ್ಥನೆ ಮಾಡೋದಾಗ್ಲಿ, ಜೊತೆಗೆ ಈ ಒಂದು ಪ್ರಕರಣದಲ್ಲಿ ನಾವು ಮಧ್ಯಪ್ರವೇಶ ಮಾಡೋದು ಬೇಡ, ನಾವು ಈ ಒಂದು ವಿಚಾರಗಳಲ್ಲಿ ಚರ್ಚೆಗೂ ಕೂಡ ಭಾಗವಹಿಸೋದು ಬೇಡ ಅನ್ನೋ ನಿರ್ಧಾರಕ್ಕೆ ಈಗ ಜೆಡಿಎಸ್ ನಾಯಕರು ಬಂದಿರುವಂತದ್ದು. ಯಾಕಂದ್ರೆ ರಾಜಕೀಯ ಒಂದು ಏನು ಮೈತ್ರಿ ಮಾಡ್ಕೊಂಡಿದ್ದಾರೆ, ಎಲ್ಲ ಒಂದ್ ಕಡೆ ಮೈತ್ರಿ ಪಕ್ಷದ ಬೆನ್ನೆಲುಬು ನಿಂತರೆ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲೂ ನಮಗೂ ಕೂಡ ಇದು ಡ್ಯಾಮೇಜ್ ಆಗುತ್ತೆ. ಜನರಲ್ಲಿ ಈಗಾಗಲೇ ಈ ಒಂದು ವಿಚಾರಗಳಾಗಿ ಸಾಕಷ್ಟು ಏನು ವಿರೋಧಿ ಅಲೆ ಇದೆ. ಹಾಗಾಗಿ ನಾವು ಈ ಒಂದು ಪ್ರಕರಣಗಳಿಂದ ದೂರ ಇರೋಣ ಅನ್ನೋ ತೀರ್ಮಾನಕ್ಕೆ ಜೆಡಿಎಸ್ ನಾಯಕರು ಬಂದಿರುವಂತದ್ದು. ಮತ್ತೆ ಎಚ್ಚರಿಕೆ ಹೆಜ್ಜೆಯನ್ನು ಹಿಡಿದು ಕೂಡ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಂಜು. ಸೊ ಇಲ್ಲಿ ನಾವು ಸಾವರಿ ನಮಗೆ ಯಾಕೆ ಅಂತ ನೋಡಿ, ಇಲ್ಲಿ ಯಾವ ವಿಚಾರದ ಬಗ್ಗೆ ಜೆಡಿಎಸ್ ಮಾತಾಡಿದ್ರು ಕೂಡ ಜೆಡಿಎಸ್ಗೂ ಡ್ಯಾಮೇಜ್ ಆಗುತ್ತೆ, ಜೊತೆಗೆ ಮೈತ್ರಿ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನಾವು ಯಾಕೆ ಮಾತಾಡಬೇಕು? ಹೀಗೆ ನಿಂತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಕಡೆ ರವಿಕುಮಾರ್ ಅವರ ಹೇಳಿಕೆ, ಅಸಭ್ಯವಾಗಿ ಮಾತಾಡೋದು, ಈ ಯಾರ್ಯಾರ ಬಗ್ಗೆ ಬೇಕಾಬಿಟ್ಟಿ ಮಾತಾಡೋದು, ಇದ್ರ ಬಗ್ಗೆ ಎಲ್ಲಾದರೂ ಜೆಡಿಎಸ್ ಮಾತಾಡಿದ್ರೆ ತನ್ನ ಹೆಸರೇ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಅದರಲ್ಲೂ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳು, ಇದನ್ನೆಲ್ಲ ಡಿಪೆಂಡ್ ಮಾಡ್ಕೊಳ್ಳೋದಕ್ಕಾಗತ್ತಾ? ಈ ಹಿಂದೆ CT ರವಿ ಅವರು ಮಾತಾಡಿದ್ರು, ಅದನ್ನ ಡಿಪೆಂಡ್ ಮಾಡ್ಕೊಳ್ಳೋದಕ್ಕಾಗತ್ತಾ? ನೋ ಚಾನ್ಸ್. ಹಾಗಾಗಿ ಇವರು ಉಸಾಬರಿನೇ ಬೇಡ ಅಂತ ಸುಮ್ಮನಾಗ್ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.